ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಿಂಪಲ್ ಆಗಿರೋ ಟೊಮ್ಯಾಟೊ ಗೊಜ್ಜು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಚಪಾತಿ, ದೋಸೆ, ರವೆ ದೋಸೆ, ರಾಗಿ ದೋಸೆ, ಇಡ್ಲಿ, ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು. ಈ ಟೊಮ್ಯಾಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಮನೇಲೇನು ತರಕಾರಿ ಇಲ್ಲದಾಗ ಇದನ್ನು ಟ್ರೈ ಮಾಡಿ, ತುಂಬಾ ಈಸಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಸ್ವಲ್ಪ ಈರುಳ್ಳಿ, ಒಂದು ಬಟ್ಲು ಆಗೋಷ್ಟು ಟೊಮ್ಯಾಟೊ ಜಾಸ್ತಿ ಬೇಕಿದ್ದಕ್ಕೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಖಾರದ ಪುಡಿ, ಅರಿಶಿನ, ಹಾಗೆ ಸಾಂಬಾರು ಪೌಡ್ರು, ಹಾಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಮನೇಲೇನು ತರಕಾರಿ ಇಲ್ಲದಾಗ ಸೈಡ್ ಡಿಶ್ ಆಗಿ ಇದು ಥಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಮನೆಯಲ್ಲೇ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆನೂ ಅಷ್ಟೇ, ಅದು ಸಿಮ್ಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಕಪ್ಪಾಗಿಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು. ಅದು ಬಾಯಿಗೆ ಸಿಕ್ಕಿದಾಗ ಸೀದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕಿದ್ರೆ ಸಾಕಾಗತ್ತೆ. ಇದಕ್ಕೆ ಟೊಮ್ಯಾಟೊನ ಜಾಸ್ತಿ ಬೇಕಾಗಿರೋದು, ಅದಕ್ಕೆ ಈರುಳ್ಳಿ ತುಂಬ ಏನು ಬೇಡ. ಒಂದು ಚಿಕ್ಕದು ಹಾಕಿದ್ರೆ ಸಾಕಾಗತ್ತೆ, ಒಂದು ಚಿಕ್ಕ ಈರುಳ್ಳಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಕ್ರಂಚಿ ಇರಬಾರ್ದು, ಇದಕ್ಕೆ ಫುಲ್ ಸಾಫ್ಟಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಈರುಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ. ಹಾಗೆ ಅದ್ರ ಜೊತೆಗೇ ಅರಿಶಿನನೂ ಹಾಕ್ಕೊತಾ ಇದ್ದೀನಿ. ಅರಿಶಿನನೂ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಸೆಕೆಂಡು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಟೊಮ್ಯಾಟೊ ಒಂದು ಬಟ್ಲಾಗೋಷ್ಟು ಒಂದು 4-5 ಟೊಮ್ಯಾಟೊ ಇಟ್ಕೊಂಡಿದ್ದೀನಿ. ಆದಷ್ಟು ಹಣ್ಣಾಗಿರೋ ತೊಗೊಳ್ಳಿ. ಹಣ್ಣಾಗಿರೋ ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಚೆನ್ನಾಗಿ ಸಾಫ್ಟಾಗಿ ಬೇಯಕ್ಕೆ ಬಿಡೋಣ ಎಣ್ಣೆಯಲ್ಲಿ. ಅದ್ರ ಜೊತೆಗೆ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಖಾರದ ಪುಡಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದನ್ನು ಕೂಡ. ಹಾಗೆ ಅದ್ರ ಜೊತೆಗೆ ಸಾಂಬಾರು ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ಮನೇಲಿ ಏನು ಸಾಂಬಾರು ಪೌಡ್ರು ಇರುತ್ತೋ ನಿಮ್ಮ ಮನೆಯಲ್ಲಿ, ಅದನ್ನೇ ಯೂಸ್ ಮಾಡಿ. ಈ ಸಾಂಬಾರು ಪೌಡ್ರು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಫ್ರೈ ಆಗಕ್ಕೆ ಬಿಡೋಣ. ನೋಡಿ, ಟೊಮ್ಯಾಟೊನು ಮೆತ್ತಗಾಗ್ತಾ ಬಂದಿದೆ. ಒಂದು ಅರ್ಧ ಭಾಗ ಟೊಮ್ಯಾಟೊ ಮೆತ್ತಗಾಗೋಕ್ಕೆ ಇದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅರ್ಧ ಭಾಗ ಇದು ಮೆತ್ತಗಾದ್ಮೇಲೆ ಟೊಮ್ಯಾಟೊ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಒಂದು ಚಿಕ್ಕ ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದು ಆ್ಯಡ್ ಮಾಡಿ ಕಲಸಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಬೇಕು. ಒಂದು 5-10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಒಂದು 5-10 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮ್ಯಾಟೊ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಹಾಗೆ ಅದ್ರ ಮೇಲೆ ಕೊತ್ತಂಬರಿ ಹಾಕಿ ನೀವು ಸರ್ವ್ ಮಾಡ್ಕೋಬೋದು. ಇವಾಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು, ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಈಸಿ ಮತ್ತು ಸಿಂಪಲ್ ಆಗಿರೋ ರೆಸಿಪಿಗೆ ನನ್ನ ಪೇಜ್ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.